ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಆನಂದ್ ಸರ್, ಭೂಗೋಳ ಚೇತನ ಪುಸ್ತಕದ ಲೇಖಕರು. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು 2012ರಲ್ಲಿ ಕೇಳಲಾದಂತ HSTR ಗೆ ಸಂಬಂಧಪಟ್ಟಂತ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ, ಅದು ವಿಶೇಷವಾಗಿ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಹಾಗಾಗಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಸೊ ಹಾಗಾಗಿ ಜೊತೆಗೆ ಇವತ್ತಿನೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ನೋಡಿ, ಬಹಳ ವಿಶೇಷವಾಗಿರುವಂತ ಒಂದು ಪುಸ್ತಕ. ಸೊ ಜಿಯೋಗ್ರಫಿ ಎನ್ನುವಂತ, ಭೂಗೋಳ ಚೇತನ ಎನ್ನುವಂತ ಪುಸ್ತಕ ಏನಿದೆ, ಆ ಪುಸ್ತಕವನ್ನ ನಾನೇ ಬರೆದಿದ್ದೀನಿ. ಬಹಳ ಅದ್ಭುತವಾಗಿದೆ ಪುಸ್ತಕ. ಒಂದ್ಸ್ ಪರ್ಚೇಸ್ ಮಾಡಿ. ಯಾಕಂದ್ರೆ ನಿಮ್ಮ GPSTR, HSTR ಮತ್ತೆ ಮುಂದೆ ಬರುವಂತ ಎಲ್ಲ KS ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ STA ಇರ್ಬೋದು, FDA ಇರ್ಬೋದು, ಈಗ ಸರ್ಕಾರದಿಂದ ಸುಮಾರು 70,000 ಹೊಸ ನೋಟಿಫಿಕೇಶನ್ಸ್ ನೇಮಕಾತಿ ಆಗಲಿದೆ. ಎಲ್ಲ ಪುಸ್ತಕಕ್ಕೂ, ಎಲ್ಲ ಎಕ್ಸಾಮ್ಗಳಿಗೂ ಕೂಡ ನನ್ನ ಪುಸ್ತಕ ಯೂಸ್ ಆಗತ್ತೆ ಅಂತೇಳಿ ಇವತ್ತಿನ ತರಗತಿಯಲ್ಲಿ ಪ್ರಥಮ ಕ್ವಶನ್ ಏನಿದೆ ಅಂತ ನಾವು ನೇರವಾಗಿ ಮಾತಾಡೋಣ ಸ್ನೇಹಿತರೆ. ಇಲ್ಲಿ ಕ್ವಶನ್ ಇದೆ, ಉಷ್ಣವಲಯದ ಆರ್ದ್ರತೆಯ ಕಾಡುಗಳ ಪ್ರದೇಶಕ್ಕೆ ಹೊರತಾದ ಹೇಳಿಕೆ ಯಾವುದು ಅಂತ. ಅಂದ್ರೆ ಆರ್ದ್ರತೆ ಅಂತ ಬಂದಾಗ ಇಲ್ಲಿ ನೋಡಿ, ಶುಷ್ಕ ಬೇರೆ, ಆರ್ದ್ರತೆ ಬೇರೆ. ಆರ್ದ್ರತೆ ಅಂತ ಬಂದಾಗ ತೇವ ಎನ್ನುವಂತ ಪದವನ್ನ ಅದು ಸೂಚಿಸುತ್ತೆ. ಇಲ್ಲಿ ತುಂಬಾ ಸೂಕ್ಷ್ಮವಾಗಿದೆ ಕ್ವಶನ್. ಇಲ್ಲಿ ಆಪ್ಷನ್ ಎ ಇದೆ, ಎತ್ತರವಾದ ಮರಗಳು ಮತ್ತು ಅವುಗಳ ಮೇಲೆ ಬೆಳೆದ ಸಸ್ಯಗಳು, ಮರಗಳ ಮೇಲೆ ಚಪ್ಪರದಂತೆ ಬೆಳೆದ ಬಳ್ಳಿಗಳು, ಈ ಕಾಡಿನಲ್ಲಿ ಮರಗಳ ಉಪಾಧಿಗಳು, ಚಳಿಗಾಲಕ್ಕೆ ಮುನ್ನ ಎಲೆ ಉದುರಿಸುವ ಮರಗಳು ಅಂತ ಇದೆ. ಇಲ್ಲಿ ನೋಡಿ, ಉಷ್ಣವಲಯದ ತೇವಯುತ ಆರ್ದ್ರತೆಯ ಸಸ್ಯವರ್ಗ ಏನಿದೆ, ಇದು ನಮ್ಗೆ ಬಹಳ ವಿಶೇಷವಾಗಿ ಏನಪ್ಪಾ ಅಂದ್ರೆ, ಇದು ವರ್ಷ ಫುಲ್ ಏನಾಗ್ತಾ ಹೋಗುತ್ತಪ್ಪ ಅಂದ್ರೆ, ಎಲೆಗಳು ಚಿಗುರು ಹೊಡಿತಾನೆ ಇರ್ತವೆ. ಎಲೆಗಳನ್ನ ಯಾವಾಗಲೂ ಕೂಡ ಅದು ಉದುರಿಸ್ತಾನೆ ಹೋಗ್ತಾ ಇರುತ್ತೆ, ನಿರಂತರವಾಗಿ ಉದುರಿಸ್ತಾ ಹೋಗ್ತಾ ಇರುತ್ತೆ. ಯಾವುದೇ ಕಾರಣಕ್ಕೂ ತೇವಯುತ ಪ್ರದೇಶದಲ್ಲಿ ಬೆಳೆಯುವಂತ ಯಾವುದೇ ಸಸ್ಯವರ್ಗ ನಿರ್ದಿಷ್ಟ ಅವಧಿಯಲ್ಲಿ ಎಲೆಗಳನ್ನ ಉದುರಿಸುವುದಿಲ್ಲ. ನೋಡಿ, ನಿಮ್ಗೆ ಅಧಿಕೃತವಾಗಿ ಯಾವುದೇ ಒಂದು ಅರಣ್ಯ ಸಂಪತ್ತು, ಭಾರತದಲ್ಲಿ ಬೆಳೆಯುವಂತ ಒಂದೇ ಒಂದು ಅರಣ್ಯ ಸಂಪತ್ತು ನಿರ್ದಿಷ್ಟವಾದಂತ ಅವಧಿಯಲ್ಲಿ ಎಲೆಯನ್ನು ಉದುರಿಸುತ್ತದೆ. ಯಾವ್ದಪ್ಪ ಅಂದ್ರೆ, ಉಷ್ಣ ವಲಯದ ಎಲೆ ಉದುರುವ ಕಾಡುಗಳು ಚಳಿಗಾಲದ ಅವಧಿಯಲ್ಲಿ ಮಳೆಯ ಅಭಾವ ತೀವ್ರ ಇರುವುದರಿಂದ ಅವು ಏನಾಗ್ತವೆ, ಎಲೆಯನ್ನ ಉದುರಿಸ್ತವೆ. ಅದು ವಿಶೇಷ. ಬಟ್ ಇಲ್ಲಿ ಆರ್ದ್ರತೆ ಅಂತ ಕೇಳಿರೋದ್ರಿಂದ ಈ ಮೇಲಿನ 3 ಸ್ಟೇಟ್ಮೆಂಟ್ಗಳು ಸರಿಯಾಗಿದ್ದಾವೆ. ಸೊ ಹಾಗಾಗಿ ಚಳಿಗಾಲಕ್ಕೆ ಮುನ್ನ ಎಲೆ ಉದುರಿಸುವಂತ ಮರಗಳಂತ ಇದೆಯಲ್ಲ, ಇದು ಆ ಒಂದು ಹೇಳಿಕೆಗೆ ಹೊರತಾಗಿದೆ. ಯಾಕೆ ಹೊರತಾಗಿದೆ ಅನ್ನೋದನ್ನು ಕೂಡ ನಾನು ಸ್ಟೇಟ್ಮೆಂಟ್ ಅಲ್ಲಿ ಕ್ಲಿಯರ್ ಮಾಡಿದೀನಿ. ಯಾಕಂದ್ರೆ ಇವಕ್ಕೆ ನಿರ್ದಿಷ್ಟವಾದಂತ ಅವಧಿಯಲ್ಲಿ ಇವು ಎಲೆಗಳನ್ನ ಉದುರಿಸುವುದಿಲ್ಲ. ವರ್ಷ ಫುಲ್ ಎಲೆ ಉದುರಿಸ್ತಾನೆ ಇರ್ತವೆ, ಎಲೆಗಳು ಹಣ್ಣಾಗ್ತಾನೆ ಇರ್ತವೆ, ಉದುರ್ತಾನೆ ಇರ್ತವೆ, ಹೊಸ ಎಲೆಗಳು ಸಿಗುತ್ತಾನೆ ಇರ್ತವೆ. ಅದಕ್ಕೋಸ್ಕರ ಸೊ ಈ ಒಂದು ಕ್ವಶನ್ಗೆ ಆಪ್ಷನ್ ಡಿ ಸರಿಯಾಗಿದೆ. ಆಪ್ಷನ್ ಡಿ ನ ನೀವು ಚಾಯ್ಸ್ ಮಾಡ್ಬೇಕಾಗತ್ತೆ. ಇಲ್ಲಿ ಇಡೀ ಕ್ವಶನ್ಸ್ ನಿಮ್ಗೆ ಮಾರ್ಕ್ಸ್ ತಂದ್ಕೊಡೋದಿಲ್ಲಪ್ಪ ಅಂದ್ರೆ, ಆರ್ದ್ರತೆ, ತೇವ ಎನ್ನುವಂತ ಪದವನ್ನ ನೋಡಿದಾಗ ಈ ಸ್ಟೇಟ್ಮೆಂಟ್ ಕ್ಲಿಯರ್ ಆಗುತ್ತೆ. ಹಾಗಾಗಿ ಇಂಥ ಕ್ವಶನ್ಸ್ಗಳು ತುಂಬಾ ಸೂಕ್ಷ್ಮವಾಗಿರುತ್ತೆ. ನೀವು ಉಷ್ಣವಲಯ ಅಂತ ಪದ ಬಂದಾಗ ಕನ್ಫ್ಯೂಷನ್ ಆಗ್ಬಾರ್ದು, ಮುಂದಿನ ಪದವನ್ನು ಕೂಡ ನೀವು ನೋಡ್ಬೇಕಾಗತ್ತೆ. ಹಾಗಾಗಿ ಈ ಒಂದು ಕ್ವಶನ್ಸ್ಗೆ ಸರಿಯಾದಂತ ಉತ್ತರ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಇನ್ನ ಮುಂದಕ್ಕೆ ನಾವು ಮಾತಾಡೋದಾದ್ರೆ, ಎರಡನೇ ಕ್ವಶನ್ ಇದೆ, ಕೆಳಗಿನವುಗಳಲ್ಲಿ ಯಾವುದು ಮರುಭೂಮಿಯ ಭಾಗಗಳಿಗೆ ಸೇರಿದ ಅಂಶವಾಗಿದೆ? ಇಲ್ಲಿ ಬಿಲಗಳಲ್ಲಿ ವಾಸಿಸುವ ಚಿಕ್ಕ ಪ್ರಾಣಿ ಸಂಕುಲಗಳು ಅಂತ ಇದೆ, ಆಪ್ಷನ್ ಎ. ಸಾಮಾನ್ಯವಾಗಿ ಬಹುಸಂಖ್ಯೆಯಲ್ಲಿ ವಲಸೆ ಹೋಗುವ ಪ್ರಾಣಿಗಳಂತ ಇದೆ, ಸಿ. ರಾತ್ರಿ ವೇಳೆಯಲ್ಲಿ ಬೇಟೆಯಾಡುವ ಜೀವ ಸಂಕುಲಗಳು ಅಂತ ಇದಾವೆ, ಕ್ಷೇತ್ರಗಳಲ್ಲಿ ಚವಳು ಭೂಮಿ ಆಗುವಿಕೆಯ ಸಮಸ್ಯೆ ಅಂತ ಇದೆ. ಇಲ್ಲಿ ಕ್ವಶನ್ ಏನಿದೆ, ಸೇರಿದ ಅಂಶವಾಗಿದೆ ಅಂತ ಇದೆ. ಇಲ್ಲಿ ನೋಡಿ, ನಮ್ಗೆ ವಿಶೇಷವಾಗಿ ಏನಾಗುತ್ತಪ್ಪ ಅಂದ್ರೆ, ಈ ಒಂದು ಮರುಭೂಮಿಯಲ್ಲಿ ವಾಸ ಮಾಡುವಂತ ಸಸ್ಯ ವರ್ಗಗಳಾಯ್ತು, ಪ್ರಾಣಿ ವರ್ಗಗಳಾಯ್ತು, ಇವು ವಿಶೇಷತೆಯನ್ನ ಹೊಂದಿರ್ತವೆ. ಅದರಲ್ಲಿ ಎಸ್ಪೆಷಲಿ ಒಂದು ಪ್ರಾಣಿ ವರ್ಗ ಏನಿದೆ, ಇದು ಅತಿ ಹೆಚ್ಚು ಉಷ್ಣಾಂಶವಿರೋದ್ರಿಂದ, ಅತಿ ಹೆಚ್ಚು ಬಿಸಿಲಿರೋದ್ರಿಂದ, ಈ ಭಾಗದಲ್ಲಿ ನೀರಿನ ಸಮಸ್ಯೆ ಇರೋದ್ರಿಂದ, ಈ ಭಾಗದಲ್ಲಿ ಜೊತೆಗೆ ತಂಪನೆಯ ವಾತಾವರಣ ತೀರಾ ಕಡಿಮೆ ಇರೋದ್ರಿಂದ, ಊಟದ ಸಮಸ್ಯೆ ಇರೋದ್ರಿಂದ ಇಲ್ಲಿ ವಾಸಿಸುವಂತ ಪ್ರಾಣಿಗಳು ವಿಶೇಷವಾಗಿ ನೋಡಿ, ಸಾಮಾನ್ಯವಾಗಿ ಬಹುಸಂಖ್ಯೆಯಲ್ಲಿ ವಲಸೆ ಹೋಗುವ ಪ್ರಾಣಿಗಳು. ಅಂದ್ರೆ ಪ್ರಾಣಿಗಳೇನಾಗ್ತವಪ್ಪ ಅಂದ್ರೆ, ಬಹುಸಂಖ್ಯೆಯಿಂದ ಅಲ್ಲಿ ಉಷ್ಣಾಂಶವನ್ನ ತಡೆಯಲಾರದೆ, ನೀರಿನ ಅಂಶವಿಲ್ಲದೆ, ಈ ಎಲ್ಲಾ ಕಾರಣಗಳಿಂದ ಏನಾಗ್ತವಪ್ಪ ಅಂದ್ರೆ, ಇಲ್ಲಿಂದ ಪ್ರಾಣಿಗಳು ಯಾವ ಭಾಗ ಸೂಕ್ತವಾಗಿರುತ್ತೋ ಆ ಭಾಗಕ್ಕೆ ವಲಸೆ ಹೋಗುತ್ತೆ. ಹಾಗಾಗಿ ಈ ಒಂದು ಕ್ವಶನ್ಸ್ಗೆ ಬಿ ಸರಿಯಾದ ಉತ್ತರ. ಬಿ ಅನ್ನ ಟಿಕ್ ಮಾಡಿದ್ರೆ ನಿಮ್ಗೆ ಸರಿಯಾದಂತ ಉತ್ತರ ಸ್ನೇಹಿತರೆ. ಇವು ಯಾವುದೇ ಪುಸ್ತಕಗಳಲ್ಲಿ ಮೆನ್ಷನ್ ಆಗಿರಲ್ಲ, ಇದು ಪುಸ್ತಕದಿಂದ ಆಚೆ ಇರುತ್ತೆ. ಅಂದ್ರೆ ಈ ಒಂದು ಕೆಲವೊಂದು ಕ್ವಶನ್ಸ್ ಗಳನ್ನ ನಿಮ್ಮ ವಿವೇಚನೆಗೆ, ನಿಮ್ಮ ಮೈಂಡ್ ಗೇಮ್ಗೆ ಬಿಟ್ಟಿರುವಂತ ಕ್ವಶನ್ಸ್ ಗಳು, ನೀವು ಯಾವುದೇ ಪುಸ್ತಕವನ್ನ ಹುಡುಕಿದಾಗ ಈ ರೀತಿ ಕ್ವಶನ್ಸ್ ಗಳು ನಿಮ್ಗೆ ಸಿಗಲ್ಲ.
ಇವೆಲ್ಲ ಮೈಂಡ್ ಗೇಮ್ ಅಲ್ಲಿ ಬರಿಬೇಕಾಗತ್ತೆ. ಇವನ್ನ ಸ್ವಲ್ಪ ಯೋಚನೆ ಮಾಡಿ ತಲೆಗೆ ಐಡಿಯಾ ಕೊಟ್ಟು ಬರಿಬೇಕಾಗತ್ತೆ. ಭೂಗೋಳದಲ್ಲಿ ಯಾಕೆ ಕ್ವಶನ್ಸ್ ಗಳು ಟಫ್ ಆಗತ್ತೆ, ಭೂಗೋಳದಲ್ಲಿ ಯಾಕೆ ಕ್ವಶನ್ಸ್ ಗಳು ನಿಮ್ಗೆ ಅರ್ಥ ಆಗಲ್ಲ ಅನ್ನೋದಾದ್ರೆ ಸರಿಯಾಗಿ ಕ್ವಶನ್ಸ್ ಅನ್ನ ಓದಲ್ಲ, ಮೈಂಡ್ ಪವರ್ ಮೈಂಡ್ ಗೇಮ್ ಅನ್ನ ನೀವು ಸರಿಯಾಗಿ ವರ್ಕ್ ಮಾಡಲ್ಲ. ವರ್ಕ್ ಮಾಡದೆ ಇಲ್ದಾಗ ಇಂಥ ಕ್ವಶನ್ಸ್ ಗಳು ಏನಾಗತ್ತಪ್ಪ ಅಂದ್ರೆ ನಿಮ್ಗೆ ರಾಂಗ್ ಆಗತ್ತೆ, ಸಮಸ್ಯೆಗೆ ಸಿಗಾಕತ್ತೀರಾ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಮುಂದಕ್ಕೆ ಹೋಗೋದಾದ್ರೆ ಮುಂದಿನ ಕ್ವಶನ್ ಏನಿದೆಯಪ್ಪ ಅಂದ್ರೆ ನೋಡಿ, ಮೂರನೇ ಕ್ವಶನ್ ಏನಿದೆ ಅಂತ ನಾವು ನೋಡೋದಾದ್ರೆ ವಿಶೇಷವಾಗಿ ಮೆಡಿಟೇರಿಯನ್ ವಾಯುಗುಣ ಪ್ರದೇಶದಲ್ಲಿ ಮಿಸ್ಟ್ರಲ್ ಮತ್ತು ಬೋರ್ ಬಗೆಯ ಸ್ಥಳೀಯ ಗಾಳಿಗಳು ಮುಖ್ಯವಾಗಿ ಬೀಸುವುದು ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ಅಂತ ಇದೆ ನೋಡಿ. ಪೂರ್ವದಿಂದ ಪಶ್ಚಿಮಕ್ಕೆ, ದಕ್ಷಿಣದಿಂದ ಉತ್ತರಕ್ಕೆ, ಉತ್ತರದಿಂದ ದಕ್ಷಿಣಕ್ಕೆ, ಪಶ್ಚಿಮದಿಂದ ಪೂರ್ವಕ್ಕೆ ಅಂತೇಳಿ 4 ಆಪ್ಷನ್ ಕೊಟ್ಟಿದ್ದಾನೆ. ಇಲ್ಲಿ ನೋಡಿ, ಇಲ್ಲಿ ಮಿಸ್ಟ್ರಲ್ ಮತ್ತು ಬೋರ್ ಎನ್ನುವಂತ ಸ್ಥಳೀಯ ಗಾಳಿಗಳು ಯಾವಾಗಲೂ ಕೂಡ ಅತಿ ಹೆಚ್ಚು ಯಾವ ಭಾಗದಲ್ಲಿ ಬೀಸ್ತವೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಇದು ಯುರೋಪ್ ಖಂಡದಲ್ಲಿ ಅತಿ ಹೆಚ್ಚಾಗಿ ಬೀಸ್ತವೆ. ಯುರೋಪ್ ಖಂಡದ ಭಾಗದಲ್ಲಿ ಅತಿ ಹೆಚ್ಚಾಗಿ ಇವು ಬೀಸ್ತಾ ಹೋಗ್ತವೆ. ವಿಶೇಷವಾಗಿ ನೋಡಿ, ಇವು ಫ್ರಾನ್ಸ್ ದೇಶದ ಭಾಗದಲ್ಲಿ ಅತಿ ಹೆಚ್ಚಾಗಿ ಬೀಸೋದ್ರಿಂದ ನಮ್ಗೆ ಯುರೋಪ್ ಅನ್ನೋದು ವಿಶೇಷವಾಗಿ ಇಲ್ಲಿ ಕ್ವಶನ್ ಮುಂದೆ ಮಿಸ್ಟ್ರಲ್ ಬೋರು ಯಾವ ಕಾಂಟಿನೆಂಟ್ ಅಲ್ಲಿ ಬೀಸುತ್ತೆ ಅಥವಾ ಯಾವ ದೇಶದಲ್ಲಿ ಬೀಸುತ್ತೆ ಅಂತ ಮುಂದೆ ಕೇಳ್ಬೋದು. ಯುರೋಪ್ ಕಾಂಟಿನೆಂಟ್ ಅಲ್ಲಿ ಫ್ರಾನ್ಸ್ ದೇಶದಲ್ಲಿ ಬೀಸ್ತಾ ಹೋಗುತ್ತೆ. ಇಲ್ಲಿ ವಿಶೇಷವಾಗಿ ಏನಾಗೋಗುತ್ತಪ್ಪ ಅಂದ್ರೆ ಯುರೋಪ್ ಖಂಡದ ಈ ಭಾಗ ಏನಿದೆ, ಯುರೋಪ್ ಖಂಡದ ಈ ಭಾಗದಲ್ಲಿ ವಿಶೇಷವಾಗಿ ನಿಮ್ಗೆ 25 ಮತ್ತು 35 ಡಿಗ್ರಿ ಅಕ್ಷಾಂಶ ಬರುತ್ತೆ. 25 ಮತ್ತು 35 ಡಿಗ್ರಿ ಅಕ್ಷಾಂಶದಲ್ಲಿ ವಾಣಿಜ್ಯ ಮಾರುತಗಳು ಮತ್ತು ಪ್ರತಿ ವಾಣಿಜ್ಯ ಮಾರುತಗಳು ಕ್ರಿಯೇಟ್ ಆಗ್ತವೆ. ಇಲ್ಲಿ ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್. 0 ಡಿಗ್ರಿ ಸಮಭಾಜಕ, ಇಲ್ಲಿ 5 ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿಕೆ, 25, 35 ಉಪ ಉಷ್ಣ ವಲಯದ ಹೆಚ್ಚು ಒತ್ತಡ ಪಟ್ಟಿಕೆ ಅಂತ ಬರುತ್ತೆ. ಈ ಹೆಚ್ಚು ಒತ್ತಡ ಪಟ್ಟಿಕೆಯಲ್ಲಿ ವಿಶೇಷವಾಗಿ 2 ಮಾರುತಗಳು ಕ್ರಿಯೇಟ್ ಆಗ್ತವೆ. ಯಾವಪ್ಪ ಅಂದ್ರೆ ನೋಡಿ, ಒಂದು ವಾಣಿಜ್ಯ ಮಾರುತಗಳು, ಮತ್ತೊಂದು ಪ್ರತಿ ವಾಣಿಜ್ಯ ಮಾರುತಗಳು ಅಂತ ಕ್ರಿಯೇಟ್ ಆಗ್ತವೆ. ಇಲ್ಲಿ ವಾಣಿಜ್ಯ ಮಾರುತಗಳು ಅಂತ ಬಂದಾಗ ಈ ಉಪ ಉಷ್ಣ ವಲಯದ ಹೆಚ್ಚು ಒತ್ತಡ ಪಟ್ಟಿಕೆಯಿಂದ ಸಮಭಾಜಕ ವೃತ್ತದ ಕಡೆಗೆ ಬೀಸುತ್ತವೆ. ಪ್ರತಿ ವಾಣಿಜ್ಯ ಮಾರುತಗಳು ಇಲ್ಲಿ ಕ್ರಿಯೇಟ್ ಆಗಿರವು ಇವು ಯಾವ ಕಡೆಗೆ ಬೀಸ್ತಾ ಹೋಗ್ತಾವಪ್ಪ ಅಂದ್ರೆ ಧ್ರುವದ ಕಡೆಗೆ ಬೀಸ್ತಾ ಹೋಗುತ್ತವೆ. ಹಾಗಾಗಿ ಈ ಒಂದು ವಲಯದಲ್ಲಿ ಪ್ರತಿ ವಾಣಿಜ್ಯ ಮಾರುತಗಳು ಕ್ರಿಯೇಟ್ ಆಗ್ತಾ ಹೋಗ್ತವೆ. ಇದೆಲ್ಲವನ್ನ ನೀವು ಅನಾಲಿಸಿಸ್ ಮಾಡಿದಾಗ ವಿಶೇಷವಾಗಿ ಇಲ್ಲಿರುವಂತ ಮಾರುತಗಳು ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ಬೀಸ್ತಾ ಹೋಗ್ತಾವಪ್ಪ ಅಂದ್ರೆ ಪಶ್ಚಿಮದಿಂದ ಪೂರ್ವಕ್ಕೆ ಬೀಸುತ್ತವೆ. ಯಾವ ಮಾರುತಗಳು? ಮಿಸ್ಟ್ರಲ್ ಮತ್ತು ಬೋರ್ ಮಾರುತಗಳು ಪಶ್ಚಿಮದಿಂದ ಪೂರ್ವಕ್ಕೆ ಬೀಸ್ತವೆ ಅಂತೇಳಿ ನಾವು ಇದನ್ನ ಅನಾಲಿಸಿಸ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾದಂತ ಉತ್ತರ ಅಂತೇಳಿ ನಾವು ಇದನ್ನ ಆಯ್ಕೆ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಮುಂದುವರೆದ ಮಾತಾಡೋದಾದ್ರೆ ಇದು ಸ್ವಲ್ಪ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಕ್ವಶನ್. ಕೆಳಗಿನವುಗಳಲ್ಲಿ ಯಾವುದು ಪುನರ್ ಬಳಕೆಗೆ ಬರಬಲ್ಲ ಸಂಪನ್ಮೂಲಗಳಿಗೆ ಹೊರತಾದದ್ದು? ಅಂದ್ರೆ ಈ ಕೆಳಗಿನ ಯಾವುದು ಪುನರ್ ಬಳಕೆಗೆ ಬರುವುದಿಲ್ಲ ಅನ್ನೋ ನೇರವಾಗಿ ಕೇಳೋದನ್ನ ಹೊರತಾದದ್ದು ಅಂತ ಕೇಳಿದಾನೆ. ಇಲ್ಲಿ ನೋಡಿ, ಗಾಳಿಯ ಗಿರಣಿಗಳು ಮತ್ತು ಸಾಗರ ನೀರಿನ ಅಲೆಗಳು, ಇನ್ನ ವಿಶೇಷವಾಗಿ ಜೈವಿಕ ಅನಿಲ ಮತ್ತು ಜೈವಿಕ ತ್ಯಾಜ್ಯ ವಸ್ತುಗಳು, ಔಷ್ಣೀಯ ಮತ್ತು ಜಲಶಕ್ತಿ ಮತ್ತು ಔಷ್ಣೀಯ ಶಕ್ತಿ ಮತ್ತು ಅಣುಶಕ್ತಿ. ಈ ಮೇಲ್ಗಡೆ ಇರುವಂತ ಮೂರು ಇವುಗಳೇನಾಗಿದಾವಪ್ಪ ಅಂದ್ರೆ ಪುನರ್ ಬಳಕೆಗೆ ಬರುತ್ತವೆ. ಇವನ್ನ ಮತ್ತು ವಾಪಸ್ ನಾವು ಬಳಸ್ಕೋಬಹುದು. ಈಗ ಉದಾಹರಣೆ ಜಲ ಅಂತ ಬಂದಾಗ ಜಲದಿಂದ ನಾವು ವಿದ್ಯುತ್ ಅನ್ನು ಉತ್ಪಾದನೆ ಮಾಡ್ತಾ ಹೋಗ್ತೀವಿ. ಅಂತ ನೀರನ್ನ ಮತ್ತೆ ನಾವೇನ್ ಮಾಡ್ಬೋದು? ಬಳಸ್ಕೊಬೋದಾಗತ್ತೆ. ಹಾಗಾದರೆ ಇಲ್ಲಿ ಯಾವುದನ್ನ ಮತ್ತೆ ಪುನರ್ ಬಳಕೆಗೆ ಬಳಸಲು ಸಾಧ್ಯವಿಲ್ಲ ಅಂತ ಏನಾದ್ರು ಕೇಳಿದ್ರೆ ಇಲ್ಲಿ ಸರಿಯಾದಂತ ಉತ್ತರ ಔಷ್ಣೀಯ ಶಕ್ತಿ ಮತ್ತು ಅಣುಶಕ್ತಿ. ಯಾವುದೇ ಕಾರಣಕ್ಕೂ ಪುನರ್ ಬಳಕೆಗೆ ಬಾರದಂತ ಒಂದು ಸಂಪನ್ಮೂಲ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಈ ಒಂದು ಕ್ವಶನ್ಗೆ ಸರಿಯಾದ ಉತ್ತರ ಔಷ್ಣೀಯ ಶಕ್ತಿ ಮತ್ತು ಅಣುಶಕ್ತಿ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ ನೋಡಿ, ಎಲ್ಲ ಕ್ವಶನ್ ಕೂಡ ಹೊರತಾಗಿದಾವೆ ಅಂತಾನೆ ಕೇಳಿದಾನೆ. ಇಲ್ಲಿ ನೋಡಿ ಕ್ವಶನ್, ಸಮಶೀತೋಷ್ಣ ವಲಯದ ಕಾಡುಗಳಿಗೆ ಹೊರತಾದ 2 ಸಸ್ಯಗಳೆಂದರೆ? ಸಮಶೀತೋಷ್ಣ ವಲಯ ಅಂತ ಬಂದಾಗ ವಿಶೇಷವಾಗಿ ಇದು ನಮ್ಗೆ ಗೊತ್ತಿರಲಿ. ಯಾಕಿದನ್ನ ಸಮಶೀತೋಷ್ಣ ವಲಯ ಅಂತ ಕರಿತೀವಪ್ಪ ಅಂದ್ರೆ ಇಲ್ಲಿ ಸಮ ಉಷ್ಣ ಮತ್ತು ಸಮಶೀತ ಬೀಳುತ್ತದೆ. ಯಾಕೆ ಅಂದ್ರೆ ಎಲ್ಲಿ ಬೀಳುತ್ತೆ ಸರ್ ಇದು ಅಂತ ಬಂದಾಗ
ಸಮ ಉಷ್ಣವಲಯದ ಕಾಡುಗಳು ಎಲ್ಲಿ ಬರ್ತವೆ ಅಂತ ಬಂದಾಗ ನೋಡಿ 0 ಡಿಗ್ರಿ ಸಮಭಾಜಕ ವೃತ್ತ ಈ ಕಡೆ ನೋಡಿ, ಇವೆಲ್ಲ ಮ್ಯಾಪ್ ಅಲ್ಲೇ ವರ್ಕ್ ಮಾಡ್ಬೇಕಾಗತ್ತೆ. 0 ಡಿಗ್ರಿ ಸಮಭಾಜಕ ವೃತ್ತ, 0 ಡಿಗ್ರಿ ಸಮಭಾಜಕ ವೃತ್ತದಿಂದ ಉತ್ತರಕ್ಕೆ 23 ಈ ಒಂದು ವಲಯದ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳುತ್ತವೆ. ಹಾಗಾಗಿ ಇದನ್ನು ನಾವು ಸಂಪೂರ್ಣವಾಗಿ ಟಾರಿಡ್ ಝೋನ್, ಉಷ್ಣವಲಯ ಅಂತ ಕರಿತೀವಿ. 23 66 ಉತ್ತರಕ್ಕೆ ಇದನ್ನ ಸಮಶೀತೋಷ್ಣ ವಲಯ ಅಂತ ಕರಿತೀವಿ. ಕಾರಣ ಯಾಕಪ್ಪ ಅಂದ್ರೆ ಈ ವಲಯದ ಮೇಲೆ ಸೂರ್ಯನ ಕಿರಣಗಳು ಓರೆಯಾಗಿ ಬೀಳುತ್ತವೆ. ಹಾಗಾಗಿ ಇಲ್ಲಿ ಬೆಳೆಯುವಂತ ಸಸ್ಯ ವರ್ಗವನ್ನು ನಾವೇನೇನ್ ಕರಿತೀವಪ್ಪ ಅಂದ್ರೆ ಸಮಶೀತೋಷ್ಣ ವಲಯದ ಕಾಡುಗಳು ಅಂತ ಹೇಳಿನೇ ನಾವು ಅಧಿಕೃತವಾಗಿ ಕರಿತಾ ಹೋಗ್ತೀವಿ. ಹಾಗಾದ್ರೆ ಈ ಸಮಶೀತೋಷ್ಣ ವಲಯದ ಕಾಡುಗಳಿಗೆ ಹೊರತಾಗಿರುವಂತ ಪ್ರಮುಖ ಮರ ಯಾವುದು ಅಂತ ಕೇಳಿದಾಗ ಇಲ್ಲಿ ನಿಮ್ಗೆ ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾನೆ. ಮ್ಯಾಪಲ್ ಮತ್ತು ಬಿರ್ಚ್, ಐವರಿ, ಎಬೋನಿ, ಸಿಡಾರ್ ಮತ್ತೆ ಹೆಮ್ಲಾಕ್, ಫೈನ್ ಮತ್ತೆ ಸ್ಟ್ರುಸ್ ಅಂತ ಇದೆ ಫಾರೆಸ್ಟ್. ಹಾಗಾದ್ರೆ ಇಲ್ಲಿ ಯಾವ ಸಸ್ಯ ವರ್ಗ ಇಲ್ಲಿ ಬೆಳೆಯುವುದಿಲ್ಲ ಅಂತ ಬಂದಾಗ ಐವರಿ ಮತ್ತು ಎಬೋನಿ ಮರಗಳು, ಐವರಿ ಮತ್ತು ಎಬೋನಿ ಮರಗಳು ಇಲ್ಲಿ ನಮ್ಗೆ ವಿಶೇಷವಾಗಿ ಬೆಳೆಯಲ್ಲ. ಯಾಕಪ್ಪ ಅಂದ್ರೆ ಈ ಮರಗಳು ನಮ್ಗೆ ಎಲ್ಲಿ ವಿಶೇಷವಾಗಿ ಕಂಡು ಬರ್ತಾವಪ್ಪ ಅಂದ್ರೆ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಇದು ಅತಿ ಹೆಚ್ಚಾಗಿ ಕಂಡು ಬರ್ತವೆ. ಹಾಗಾಗಿ ಈ ಒಂದು ಇಲ್ಲಿ ಬೆಳೆಯಲ್ಲ. ಹಾಗಾಗಿ ಹೊರತಾಗಿದೆ, ಐವರಿ ಮತ್ತು ಎಬೋನಿ ಮರಗಳು ಇಲ್ಲಿ ಹೊರತಾಗಿದೆ ಅಂತೇಳಿ ನಾವು ಕನ್ಸಿಡರ್ ಮಾಡ್ಬೇಕಾಗತ್ತೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಹಾಗಾದ್ರೆ ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ ಮುಂದಿನ ಕ್ವಶನ್ ಏನಿದೆಯಪ್ಪ ಅಂದ್ರೆ ನಮ್ಗೆ ವಿಶೇಷವಾಗಿದೆ. ಈ ಕ್ವಶನ್ ತುಂಬಾ ವಿಶೇಷವಾಗಿದೆ ನೋಡಿ. ಈ ಕಡೆ ಇಲ್ಲಿ ಯಾವೆರಡು ಗಿರಿಜನ ಗುಂಪುಗಳು ಗಣಿಗಾರಿಕೆಯಿಂದ ಅತೀವ ಪರಿಣಾಮಕ್ಕೆ ಒಳಗಾಗಿವೆ ಅಂತ ಹೇಳಿ ಅಂದ್ರೆ ಅತಿ ಹೆಚ್ಚು ಮೈನಿಂಗ್ ಇಂದಾಗಿ ಯಾವ ಎರಡು ಗುಂಪುಗಳು ಅತಿ ಹೆಚ್ಚು ಇದಕ್ಕೆ ಒಳಗಾಗಿದ್ದಾವೆ, ಸಮಸ್ಯೆಗಳಾಗಿದ್ದಾವೆ ಅಂತ ಕ್ವಶನ್ ಕೇಳಿದಾನೆ. ಇಲ್ಲಿ ನೋಡಿ ವಿಶೇಷವಾಗಿದೆ ನೋಡಿ, ಯಾಕಟ್ಸ್ ಮತ್ತು ಎಸ್ಕಿಮೋಗಳು, ಅಬಾರಿಜಿನ್ಸ್ ಮತ್ತು ರೆಡ್ ಇಂಡಿಯನರ್, ಲೆಕ್ಸ್ ಮತ್ತು ಬಿಡೈನರು, ತೋಡರು ಮತ್ತು ಸೋಲಿಗರು ಅಂತ ಬಂದಾಗ ನಮ್ಗೆ ವಿಶೇಷವಾಗಿ ಚಾಮರಾಜನಗರದಲ್ಲಿ ಬರ್ತಾರೆ. ಹಾಗಾದ್ರೆ ಇಲ್ಲಿ ಅತಿ ಹೆಚ್ಚು ಗಣಿಗಾರಿಕೆಯಿಂದ ಅತಿ ಹೆಚ್ಚು ಸಮಸ್ಯೆಗೊಳಗಾಗಿರುವಂತ ಬುಡಕಟ್ಟು ಜನಾಂಗ ಕೊಟ್ಟಿರುವಂತ ಇದು ವರ್ಲ್ಡ್ ಜಿಯೋಗ್ರಫಿಗೆ ಸಂಬಂಧಪಟ್ಟಂತ ಈ ಆಗ್ಲಿಂದ ಬಹಳಷ್ಟು ವರ್ಲ್ಡ್ ಜಿಯೋಗ್ರಫಿಗೆ ಸಂಬಂಧಪಟ್ಟಂತ ಕ್ವಶನ್ಸ್ ಮೇಲೆ ರೈಸ್ ಮಾಡಿದ್ದಾನೆ. ಸೊ ಯಾವ್ದಪ್ಪ ಅಂದ್ರೆ ಅಬರಾಜಿನ್ಸ್ ಮತ್ತು ರೆಡ್ ಇಂಡಿಯನ್ಸ್. ಅಬರಾಜಿನ್ಸ್ ಮತ್ತು ರೆಡ್ ಇಂಡಿಯನರ್ ಏನಿದ್ದಾರೆ ಇವರು ಅತಿ ಹೆಚ್ಚು ಗಣಿಗಾರಿಕೆಯಿಂದ ಅತೀವ ಪರಿಣಾಮಕ್ಕೆ ಒಳಗಾಗಿರುವಂತ ಬುಡಕಟ್ಟು ಜನಾಂಗ ಅಂತೇಳಿ ನಾವು ಇವರನ್ನ ಗುರುತು ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ. ಇನ್ನ ನೆಕ್ಸ್ಟ್ ನೋಡಿ ಕ್ವಶನ್, ಮಾನ್ಸೂನ್ ವಾಯುಗುಣದಲ್ಲಿ ಸಮಭಾಜಕ ಉಷ್ಣತಾ ನಿಮ್ನತೆಯ ಹಿಮಾಲಯ ಪರ್ವತ ಪ್ರವೇಶವನ್ನ ತಲುಪುವುದು ಯಾವಾಗಲೆಂದರೆ. ಇಲ್ಲಿ ವಿಶೇಷವಾಗಿದೆ ಇದು ಕ್ವಶನ್. ಮಾನ್ಸೂನ್ ವಾಯುಗುಣದಲ್ಲಿ ಸಮಭಾಜಕ ಉಷ್ಣ ನಿಮ್ನತೆಯ ಹಿಮಾಲಯ ಪರ್ವತ ಪ್ರದೇಶವನ್ನ ತಲುಪುವುದು ಯಾವಾಗಲೆಂದರೆ ಜನವರಿ ತಿಂಗಳ ಮಧ್ಯದಲ್ಲಿ ಇಲ್ಲ. ಯಾಕಂದ್ರೆ ನೋಡಿ ಈ ಮಾನ್ಸೂನ್ ವಾಯುಗುಣ ಅನ್ನೋದು ನಮಗೆ ಕ್ರಿಯೇಟ್ ಆಗದೆ ಜೂನ್ ತಿಂಗಳಲ್ಲಿ. ಹಾಗಾಗಿ ಜನವರಿ ಅಲ್ಲ, ಮಾರ್ಚ್ ಅಂತೂ ಅಲ್ವೇ ಅಲ್ಲ, ಡಿಸೆಂಬರ್ ಅಂತೂ ಅಲ್ವೇ ಅಲ್ಲ, ಇಲ್ಲಿ ಇರೋದೇ ಇಲ್ಲ. ಹಾಗಾದ್ರೆ ಇದು ಜೂನ್ ತಿಂಗಳಲ್ಲಿ ನಮ್ಮಲ್ಲಿ ಮಾನ್ಸೂನ್ ವಾಯುಗುಣ ಕ್ರಿಯೇಟ್ ಆಗುತ್ತೆ. ಕ್ರಿಯೇಟ್ ಆಗಿರುವಂತ ಮಾನ್ಸೂನ್ ವಾಯುಗುಣ ಮೊದಲ ಬಾರಿಗೆ ಪಶ್ಚಿಮ ಘಟ್ಟಗಳು, ಅರಾವಳಿ ಪರ್ವತ ಶ್ರೇಣಿ ಎಲ್ಲ ಭಾಗಕ್ಕೂ ಹಬ್ಬಿ ಕೊನೆಯದಾಗಿ ಇದು ಜುಲೈ ತಿಂಗಳ ಮಧ್ಯಭಾಗದಲ್ಲಿ ಇದು ಎಲ್ಲಿ ಹೋಗುತ್ತಪ್ಪ ಅಂದ್ರೆ ಹಿಮಾಲಯ ಪರ್ವತ ಪ್ರದೇಶವನ್ನ ತಲುಪುತ್ತದೆ. ತುಂಬಾ ಈಸಿ ಆಗಿದೆ ಕ್ವಶನ್, ಈಸಿಯಾಗಿ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಆಪ್ಷನ್ ಸಿ ಜುಲೈ ತಿಂಗಳ ಮಧ್ಯದಲ್ಲಿ ಸರಿಯಾದಂತ ಉತ್ತರ. ಆಪ್ಷನ್ ಸಿ ಸರಿಯಾದಂತ ಉತ್ತರ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಮುಂದಕ್ಕೆ ನಾವು ಮಾತಾಡೋದಾದ್ರೆ ಇಲ್ಲಿ ಕ್ವಶನ್, ಭಾರತದ ಪ್ರಮುಖ ಕೈಗಾರಿಕಾ ವಲಯವಾದ ಉತ್ತರ ಕೈಗಾರಿಕಾ ವಲಯದಲ್ಲಿ ಕ್ರಮವಾಗಿ ಉತ್ತರದಿಂದ ದಕ್ಷಿಣಕ್ಕೆ ಕಾಣಬರುವ ಸರಿಯಾದ ಕೈಗಾರಿಕಾ ಪಟ್ಟಣಗಳು ಅಂದ್ರೆ ಉತ್ತರದಿಂದ ದಕ್ಷಿಣಕ್ಕೆ ಯಾವುದು ಕ್ರಮವಾಗಿ ಕಂಡುಬರುತ್ತೆ ಅಂತೇಳಿ ಇಲ್ಲಿ ದೆಹಲಿ, ಪಾಣಿಪತ್, ಕಾನ್ಪುರ, ಮಿರ್ಜಾಪುರ, ಪಾಣಿಪತ್, ದೆಹಲಿ, ಕಾನ್ಪುರ, ಮಿರ್ಜಾಪುರ, ಪಾಣಿಪತ್, ದೆಹಲಿ, ಮಿರ್ಜಾಪುರ, ಕಾನ್ಪುರ, ಮಿರ್ಜಾಪುರ, ಪಾಣಿಪತ್, ದೆಹಲಿ, ಕಾನ್ಪುರ ಅಂತೇಳಿ 4 ಆಪ್ಷನ್ ಇದೆ. ಇಲ್ಲಿ ಕೈಗಾರಿಕಾ ಪ್ರದೇಶಗಳು ಉತ್ತರದಿಂದ ದಕ್ಷಿಣಕ್ಕೆ ಯಾವ ರೀತಿಯಾಗಿ ಕಂಡು ಬರ್ತವೆ, ಇವೆಲ್ಲ ಕ್ವಶನ್ಸ್ ಗಳನ್ನ ಕೂಡ ನೀವು ಯಾವ ರೀತಿಯಾಗಿ ಕ್ವಶನ್ಸ್ ಅನ್ನ ರೈಸ್ ಮಾಡಿದ್ರಪ್ಪ ಅಂದ್ರೆ ಎಲ್ಲವನ್ನು ಕೂಡ ಕ್ರಿಯೇಟ್ ಮಾಡಿಸಿ ನಿಮ್ಗೆ ಕ್ವಶನ್ಸ್ ಅನ್ನ ಕನ್ಫ್ಯೂಷನ್ ಮಾಡ್ಬೇಕು ಅಂತಾನೆ ಕೇಳಿದರೆ. ಬಟ್ ಈ ನೇರವಾಗಿ ಕೇಳಿಲ್ಲ, ಇರುವಂತ ಕ್ವಶನ್ಸ್ ಅನ್ನು ಸ್ವಲ್ಪ ಇಂಡೈರೆಕ್ಟ್ ಆಗಿ ಕೇಳಿದ್ದಾರೆ. ಇಲ್ಲಿ ನೋಡಿ,
ಇಲ್ಲಿ ಮೊದಲನೇ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಂತ ನಾವು ಸರ್ಚ್ ಮಾಡ್ತಾ ಹೋಗೋದಾದ್ರೆ ಪಾಣಿಪತ್, ದೆಹಲಿ, ಕಾನ್ಪುರ, ಮಿರ್ಜಾಪುರ. ಉತ್ತರದಿಂದ ದಕ್ಷಿಣಕ್ಕೆ ಈ ಒಂದು ಕೈಗಾರಿಕೆಯ ಕಾರಿಡಾರ್ಗಳು ಸರಿಯಾಗಿದ್ದಾವೆ. ಹಾಗಾಗಿ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಬಿ ಇದಕ್ಕೆ ಸರಿಯಾದಂತ ಉತ್ತರ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಇನ್ನ ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ ಮುಂದಿನ ಕ್ವಶನ್ ಏನಿದೆಯಪ್ಪ ಅಂದ್ರೆ ಇಲ್ಲಿ ನೋಡಿ, ಕೆಳಗಿನ ಯಾವ ದೇಶಗಳ ತೀರ ಪ್ರದೇಶಗಳು ದಕ್ಷಿಣ ಚೀನಾ ಸಮುದ್ರದ ಬಹುತೇಕ ಭಾಗಗಳಲ್ಲಿ ಕಂಡು ಬರ್ತವೆ ಅಂತ ಕೇಳಿದಾನೆ. ಇಲ್ಲಿ ನೋಡಿ ವಿಶೇಷವಾಗಿದೆ ನೋಡಿ, ದಕ್ಷಿಣ ಚೀನಾದ ಸಮುದ್ರದ ಭಾಗಗಳಲ್ಲಿ ಕಂಡುಬರುವಂತ ತೀರ ಪ್ರದೇಶಗಳು ಯಾವುದು ಅಂತ ಕೇಳಿದಾನೆ. ಚೀನಾ, ತೈವಾನ್, ಮಲೇಷಿಯಾ. ಚೀನಾ, ಫಿಲಿಪೈನ್ಸ್, ಕಾಂಬೋಡಿಯಾ, ಬೋರ್ನಿಯಾ, ಮಲೇಷಿಯಾ, ಐರಿಯಂಜೆಯಾ, ವಿಯತ್ನಾಂ, ಫಿಲಿಪೈನ್ಸ್ ಮತ್ತೆ ಸಾರಾವಾಕ್ ಅಂತ ಇದೆ. ಇಲ್ಲಿ ಕ್ವಶನ್ಸ್ ಈ ಒಂದು ಕ್ವಶನ್ಸ್ ಅಂದ್ರೆ ದಕ್ಷಿಣ ಚೀನಾ ಸಮುದ್ರಕ್ಕೆ ಕರಾವಳಿ ಭಾಗವನ್ನ ಶೇರ್ ಮಾಡ್ಕೊಂಡಿರುವಂತಹ ಪ್ರದೇಶಗಳು ಯಾವುದು ಅಂತ ಬಂದಾಗ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತ ಉತ್ತರ. ವಿಯತ್ನಾಂ, ಫಿಲಿಪೈನ್ಸ್ ಮತ್ತೆ ಸಾರಾವಾಕ್ ಏನಿದೆ ಇದು ಸರಿಯಾದ ಉತ್ತರ. ಈ ಒಂದು ಉತ್ತರವನ್ನ ನೀವು ಆಯ್ಕೆ ಮಾಡ್ಕೊಬೇಕಾಗತ್ತೆ. ಈ ಉತ್ತರವನ್ನ ಆಯ್ಕೆ ಮಾಡ್ಕೊಂಡಾಗ ಆಪ್ಷನ್ ಡಿ ಸರಿಯಾದ ಉತ್ತರ. ಆಪ್ಷನ್ ಡಿ ಇದಕ್ಕೆ ಸರಿಯಾದಂತ ಉತ್ತರ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ನಾವು ಮುಂದೆ ಮಾತಾಡೋದಾದ್ರೆ ನೋಡಿ, ಈ ಕಡೆ ಇಲ್ಲಿ ಆಫ್ರಿಕಾದಲ್ಲಿ 2 ಸರೋವರಗಳು ವೈಟ್ ನೈಲ್ ನದಿಯ ಉಗಮಕ್ಕೆ ಸಂಬಂಧಿಸಿವೆ. ಅವುಗಳೆಂದರೆ ಅಂದ್ರೆ ನೈಲ್ ನದಿ ಅಂತ ಬಂದಾಗ ನೈಲ್ ನದಿ ಇಡೀ ಜಗತ್ತಿನಲ್ಲೇ ಉದ್ದವಾದಂತ ನದಿ. ಈ ನದಿ ಹುಟ್ಟಬೇಕಾದ್ರೆ ವೈಟ್ ನೈಲ್ ಮತ್ತು ಬ್ಲೂ ನೈಲ್, ವೈಟ್ ನೈಲ್ ಮತ್ತು ನೀಲಿ ನೈಲ್ ಅಂತ ಹೇಳಿ ನಾವು 2 ವಿಧಗಳಾಗಿ ಹುಟ್ಟಿ ನಂತರ ನೈಲ್ ನದಿಯಾಗಿ ಸಂಗಮವಾಗುತ್ತೆ. ಹಿಂಗೆ ಸಂಗಮವಾಗುವಂತ ಈ ನದಿ ಏನಿದೆ ಇದು ವಿಶೇಷವಾಗಿ ಇಲ್ಲಿ ಏನ್ ಕ್ವಶನ್ ಕೇಳಿದೇನಪ್ಪ ಅಂದ್ರೆ ಈ ಒಂದು ನೈಲ್ ನದಿ ಏನಿದೆ ಇದು ಉಗಮದ ನಂತರ ಸೊ ಯಾವುದಕ್ಕೆ ಸಂಬಂಧಿಸಿದೆ ಅಥವಾ ಆಫ್ರಿಕಾದಲ್ಲಿ 2 ಸರೋವರಗಳು ವೈಟ್ ನೈಲ್ ನದಿಯ ಉಗಮಕ್ಕೆ ಸಂಬಂಧಿಸಿವೆ, ಅವು ಯಾವುವು ಅಂತ ಕೇಳಿದ್ದೇನೆ. ಇಲ್ಲಿ ನೋಡಿ ವಿಶೇಷವಾಗಿ ಇದು ಕ್ವಶನ್. ಇಲ್ಲಿ ಆಲ್ಬರ್ಟ್ ಸರೋವರ, ಇಲ್ಲಿ ಆಲ್ಬರ್ಟ್ ಎನ್ನುವಂತ ಪದ ಸಿಕ್ಕಿದ್ರೆ ನಿಮ್ಗೆ ಈಸಿಯಾಗಿ ಸಿಕ್ಕೋಗುತ್ತೆ. ಆಲ್ಬರ್ಟ್ ಸರೋವರ ಮತ್ತೆ ಕೊಯೋಗ ಸರೋವರ ಏನಿದೆ ಈ 2 ಸರೋವರಗಳ ಮೂಲದಿಂದಲೇ ವೈಟ್ ನೈಲ್ ಉಗಮವಾಗುತ್ತದೆ. ಹಾಗಾಗಿ ವೈಟ್ ನೈಲ್ ನ ಉಗಮದ ಸರೋವರ ಯಾವುದು ಅಂತ ಕೇಳಿದಾಗ ಬಹಳ ಎಕ್ಸಾಂಪಲ್ ಬೆಲೆ ಆಲ್ಬರ್ಟ್ ಸರೋವರವನ್ನೇ ಕೇಳಿದ್ದೇನೆ, ಬಟ್ ಇಲ್ಲಿ ಮುಂದುವರೆದು ಕೊಯೋಗ ಸರೋವರ ಅಂತ ಕೂಡ ಕನ್ಸಿಡರ್ ಮಾಡಿದ್ದಾರೆ. ನೋಟ್ ಮಾಡ್ಕೊಳ್ಳಿ, ಆಲ್ಬರ್ಟ್ ಸರೋವರ ಮತ್ತು ಕೊಯೋಗ ಭಾಗದ ಮೂಲದಿಂದ ನಮ್ಮ ವೈಟ್ ನೈಲ್ ಉಗಮವಾಗುತ್ತೆ ಅಂತೇಳಿ ನಾವು ಕನ್ಸಿಡರ್ ಮಾಡ್ಬೇಕಾಗತ್ತೆ. ಅದಕ್ಕೋಸ್ಕರ ಇದರಲ್ಲಿ ಆಪ್ಷನ್ ಸಿ ಸರಿಯಾದ ಉತ್ತರ. ಮುಂದೆ ನೈಲ್ ಬಗ್ಗೆನೂ ಕೂಡ ಕೇಳ್ಬೋದು, ಕೇಳ್ದೇನೆ ಇರ್ಬೋದು, ಯಾಕಂದ್ರೆ ನೈಲ್ ಸರೋವರ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ನೋಡಿ, ಭಾರತದಲ್ಲಿ ರೋಹಿಲ್ಖಂಡ ಮೈದಾನ ಪ್ರದೇಶವು ಕಂಡು ಬರುವುದು ಯಾವ ಕಡೆಗೆಂದರೆ, ರೋಹಿಲ್ಖಂಡ ಮೈದಾನ ಪ್ರದೇಶ ಅಂತ ಬಂದಾಗ ನಿಮಗೆ ಗೊತ್ತಿರಲಿ, ರೋಹಿಲ್ಖಂಡ ಮೈದಾನ ಅಂತ ಪ್ರದೇಶವನ್ನ ನಾವ್ ಏನಂತ ಕರಿತೀವಪ್ಪ ಅಂದ್ರೆ ಈ ಉತ್ತರಾಖಂಡ ಭಾಗದಲ್ಲಿ ಕಂಡು ಬರುವಂತ ಮೈದಾನ ಪ್ರದೇಶ. ಯಾಕಂದ್ರೆ ಮೈದಾನ ಪ್ರದೇಶಗಳು ನಿರ್ಮಾಣ ಆಗೋದು ನಿಮ್ಗೆ ಗೊತ್ತಿರಲಿ, ಮೈದಾನ ಪ್ರದೇಶಗಳು ಸಹಜವಾಗಿ ನಮ್ಗೆ ನಿರ್ಮಾಣ ಆಗೋದು ಗಂಗಾ ಮತ್ತು ಯಮುನಾ ನದಿಗಳು ಒತ್ತು ತರುವಂತ ಮೆಕ್ಕಲು ಮಣ್ಣಿನಿಂದ ನಿರ್ಮಾಣ ಆಗ್ತವೆ. ಸೊ ಇಲ್ಲಿ ನಾವು ಇಡೀ ಮೈದಾನವನ್ನ ಗಂಗಾ ಯಮುನಾ ನದಿಯ ಮೈದಾನ ಪ್ರದೇಶಗಳು ಅಂತ ಕೂಡ ನಾವು ಕನ್ಸಿಡರ್ ಮಾಡೋದ್ರಿಂದ ಇಲ್ಲಿ ಕ್ವಶನ್ ಏನ್ ಕೇಳಿದಾನೆ, ರೋಹಿಲ್ಖಂಡ ಮೈದಾನವು ಕಂಡು ಬರುವುದು ಯಾವ ಕಡೆಗೆಂದರೆ ಅಂತ ಕೇಳಿದಾನೆ. ರೋಹಿಲ್ಖಂಡ ಮೈದಾನ ಉತ್ತರಾಖಂಡ್ನಿಂದ ದಕ್ಷಿಣಕ್ಕೆ ಬರುತ್ತೆ. ನೋಡಿ, ಉತ್ತರಾಖಂಡ್ನಿಂದ ಉತ್ತರಕ್ಕೆ ಏನಾದ್ರೂ ಹೋಗ್ಬಿಟ್ರೆ ಅದನ್ನ ಹಿಮಾಲಯ ಅಂತ ಕರಿತೀವಿ. ಉತ್ತರಾಖಂಡದಿಂದ ಪೂರ್ವಕ್ಕೆ ಹೋದಂತೆ ನಮ್ಗೆ ಟಿಬೆಟ್ ನ ಭಾಗ ಸಿಗ್ತಾ ಹೋಗುತ್ತೆ, ಪಶ್ಚಿಮ ಭಾಗಕ್ಕೆ ಹೋದಂತೆ ನಮ್ಗೆ ರಾಜಸ್ಥಾನದ ಭಾಗಕ್ಕೆ ಮೂವ್ ಆಗ್ತಾ ಹೋಗ್ತೀವಿ. ಇಡೀ ರೋಹಿಲ್ಖಂಡ ಮೈದಾನ ಅಥವಾ ಉತ್ತರಾಖಂಡ ಮೈದಾನ ನಮಗೆ ಕಂಡು ಬರುವುದು ಎಲ್ಲಿ ಅಂತ ಬಂದಾಗ ನೋಡಿ, ಉತ್ತರಾಖಂಡ ದಕ್ಷಿಣಕ್ಕೆ ರೋಹಿಲ್ಖಂಡ ಮೈದಾನ ಕಂಡು ಬರುತ್ತೆ. ನೋಟ್ ಮಾಡ್ಕೋಬೇಕು. ಇದು ನೋಡಿ, ಇವತ್ತು ನಾವೇನ್ ಡಿಸ್ಕಷನ್ ಮಾಡ್ತಾ ಇದೀವಿ ಎಲ್ಲಾ ಕ್ವಶನ್ಸ್ ಗಳು ಕೂಡ ಒಂದಲ್ಲ ಒಂದು ತರ ಡಿಫ್ರೆಂಟ್ ಆಗೇನೆ ಇದಾವೆ ಕ್ವಶನ್. ಆ ಡಿಫ್ರೆಂಟ್ ಮೂಲದಿಂದನೇ ಈ ಕ್ವಶನ್ಸ್ ಅನ್ನ ನಾವು ನೋಡ್ತಾ ಹೋಗ್ತೀವಿ. ಇನ್ನು ನೆಕ್ಸ್ಟ್ ಮುಂದುವರೆದ ಭಾಗ, ಮುಂದಿನ ಕ್ವಶನ್, ಕಾಂಪಾಸ್ ಪಾಂಪಾಸ್. ಯಾವಾಗ್ಲೂ ಕ್ವಶನ್ ಕೇಳ್ತಾ ಇರ್ತಾನೆ. ಕಾಂಪಾಸ್ ಪಾಂಪಾಸ್ ಹುಲ್ಲುಗಾವಲುಗಳು ಬಹುತೇಕ ಕಂಡು ಬರುವ ದೇಶಗಳು ಯಾವುವೆಂದರೆ ಕಾಂಪಾಸ್ ಪಾಂಪಾಸ್. ಇದನ್ನ ನೋಡಿ, ನಾವು ದಕ್ಷಿಣ ಅಮೆರಿಕಾದ ಹುಲ್ಲುಗಾವಲು ಅಂತ ಕೂಡ ಕರಿತೀವಿ. ಉತ್ತರ ಅಮೆರಿಕಾದ ಹುಲ್ಲುಗಾವಲು ಅಂತ ಬಂದಾಗ ಪ್ರೈರೀಸು, ಆಸ್ಟ್ರೇಲಿಯಾ ಅಂತ ಬಂದಾಗ ಡೌನ್ಸು. ಅರ್ಥ ಆಯ್ತಲ್ಲ? ವಿಶೇಷವಾಗಿ ದೇಶಗಳ ಮೇಲೆ ಕ್ವಶನ್ ಕೇಳಿದೇನೆ.
ಕಾಂಪಾಸ್ ಮತ್ತು ಪಾಂಪಾಸ್ ಹುಲುಗಾವಲುಗಳು ಬಹುತೇಕ ಕಂಡು ಬರುವುದು ಯಾವ ದೇಶಗಳಲ್ಲಿ ಅಂತೇಳಿ ಪರಾಗ್ವೆ, ಉರುಗ್ವೆ ಅಂತ ಹೇಳಿದಾನೆ ಇಲ್ಲ, ವೆನೆಜುವೆಲಾ, ಬ್ರೆಜಿಲ್ ಅಂತ ಕೇಳಿದಾನೆ ಇಲ್ಲ, ಚಿಲಿ ಮತ್ತು ಅರ್ಜೆಂಟೈನಾ ಅಂತ ಕೇಳಿದಾನೆ ಇಲ್ಲ. ಹಾಗಾದ್ರೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಕಾಂಪಾಸ್ ಮತ್ತು ಪಾಂಪಾಸ್ ಹುಲುಗಾವಲು ಕಂಡು ಬರುವುದು ಬ್ರೆಜಿಲ್ ಮತ್ತು ಅರ್ಜೆಂಟೈನಾ ಭಾಗದಲ್ಲಿ. ಬ್ರೆಜಿಲ್ ಮತ್ತು ಅರ್ಜೆಂಟೈನಾ ಭಾಗದಲ್ಲಿ ನಮ್ಗೆ ಈ ಕಾಂಪಾಸ್ ಮತ್ತು ಪಾಂಪಾಸ್ ಹುಲುಗಾವಲುಗಳು ಕಂಡು ಬರುತ್ತವೆ. ಅದಕ್ಕೋಸ್ಕರ ಇದಕ್ಕೆ ಸರಿಯಾದಂತ ಉತ್ತರ ಯಾವುದು ಅಂತ ಬಂದಾಗ ಆಪ್ಷನ್ ಬಿ ಸರಿಯಾದ ಉತ್ತರ. ಆಪ್ಷನ್ ಬಿ ನಾವು ಚಾಯ್ಸ್ ಮಾಡ್ಬೇಕಾಗತ್ತೆ. ಇದು ಸರಿಯಾದಂತ ಉತ್ತರ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಸ್ನೇಹಿತರೆ. ತುಂಬಾ ಇಂಪಾರ್ಟೆಂಟ್ ಇದು. ಇನ್ನು ನೆಕ್ಸ್ಟ್ ಮುಂದುವರೆದ ಭಾಗವಾಗಿ ಇನ್ನೇನು ಬರೀ ವರ್ಲ್ಡ್ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಕ್ವಶನ್ ಕೇಳಿದ್ದೇನೆ. ಇಲ್ಲಿ ನೋಡಿ, ಆಸ್ಟ್ರೇಲಿಯಾದ ಪ್ರಮುಖ 3 ಪ್ರಾಂತ್ಯಗಳಲ್ಲಿ ಬಹುವಾಗಿ ಕಲ್ಲಿದ್ದಲಿನ ಗಣಿಗಳು ಕಂಡುಬರುವುದು ಎಲ್ಲಿ? ಆಸ್ಟ್ರೇಲಿಯಾದಲ್ಲಿ ಪ್ರಮುಖ 3 ಪ್ರಾಂತ್ಯಗಳಿದಾವೆ. ಪಶ್ಚಿಮ ಆಸ್ಟ್ರೇಲಿಯಾ, ದಕ್ಷಿಣ ಆಸ್ಟ್ರೇಲಿಯಾ, ಫಿನ್ಲ್ಯಾಂಡ್ಸ್. ಉತ್ತರ ಪ್ರಾಂತ್ಯ ಎನ್ನುವಂತ ಡಿಫರೆಂಟ್ ಆಗಿ ಡಿವೈಡ್ ಮಾಡುವಂತ ಆಸ್ಟ್ರೇಲಿಯಾದ ಯಾವ ಭಾಗದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲಿನ ಭಾಗ ಕಂಡು ಬರುತ್ತೆ ಅಂತ ಕೇಳಿದ್ರೆ ಇಲ್ಲಿ ನೋಡಿ ವಿಶೇಷವಾಗಿದೆ ಇದು ಕ್ವಶನ್. ನೋಡಿ, ಆಸ್ಟ್ರೇಲಿಯಾದ ಕ್ವಿನ್ಲ್ಯಾಂಡ್ಸ್ ಮತ್ತು ಸೌತ್ ವೆಲ್ಸ್ ವಿಕ್ಟೋರಿಯಾ, ನೋಡಿ ಈ ಭಾಗದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲಿನ ಗಣಿಗಳು ಕಂಡು ಬರುತ್ತವೆ. ಹಾಗಾಗಿ ನೋಡಿ ಎಲ್ಲಾ ಕ್ವಶನ್ಸ್ ಅಷ್ಟೇ ತುಂಬಾ ಡಿಫ್ರೆಂಟ್ ಆಗಿ 2012 HSTR ಅಲ್ಲಿ ತುಂಬಾ ಡಿಫ್ರೆಂಟ್ ಆಗಿದೆ ಕ್ವಶನ್. ಯಾಕಪ್ಪ ಅಂದ್ರೆ ಎಲ್ಲಾ ಕ್ವಶನ್ ಅಷ್ಟೇ ಒಂದಕ್ಕೂ ಡಿಫ್ರೆಂಟ್ ಆಗೇನೆ ಕೇಳಿದ್ದೇನೆ. ಹಾಗಾಗಿ ಕಲ್ಲಿದ್ದಲುಗಳು ವಿಶೇಷವಾಗಿ ಎಲ್ಲಿ ಕಂಡು ಬರುತ್ತೆ ಆಸ್ಟ್ರೇಲಿಯಾ ಅಂತ ಬಂದಾಗ ಕ್ವಿನ್ಲ್ಯಾಂಡ್ ಮತ್ತು ಸೌತ್ ವೆಲ್ಸ್ ವಿಕ್ಟೋರಿಯಾದಲ್ಲಿ ಈ ಕಲ್ಲಿದ್ದಲುಗಳು ಕಂಡು ಬರುತ್ತೆ ಅಂತ ನೋಡ್ತಾ ಹೋಗ್ತೀವಿ. ಇನ್ನು ನೆಕ್ಸ್ಟ್ ಮುಂದುವರೆದ ಭಾಗವಾಗಿ ನಾವು ನೋಡೋದಾದ್ರೆ ನೋಡಿ, ಅಂಟಾರ್ಟಿಕಾದಲ್ಲಿ ದಕ್ಷಿಣ ಅಯಸ್ಕಾಂತೀಯ ಧ್ರುವವು ಆಸ್ಟ್ರೇಲಿಯಾದ ಕಡೆಗೆ ಕಂಡುಬರುವುದು, ಅದರ ರೇಖಾಂಶಗಳು ಯಾವುವೆಂದರೆ ಅಂತ ಕೇಳಿದ್ದಾನೆ. ಇಲ್ಲಿ ನೋಡಿ ಕ್ವಶನ್ ತುಂಬಾ ಡಿಫ್ರೆಂಟ್ ಆಗಿದೆ, ತುಂಬಾ ಡಿಫಿಕಲ್ಟ್ ಆಗಿದೆ ಕ್ವಶನ್. ತುಂಬಾ ಹುಷಾರಾಗಿ ಇದನ್ನ ನೀವು ಚಾಯ್ಸ್ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡಿ, ಇದು 0 ಡಿಗ್ರಿ ಗ್ರೀನ್ ವಿಚ್ ರೇಖೆ, ಇದು 0 ಡಿಗ್ರಿ ಸಮಭಾಜಕ ವೃತ್ತ ರೇಖೆ. ನಮ್ಗೆ ಆಸ್ಟ್ರೇಲಿಯಾ ಕಾಂಟಿನೆಂಟ್ ಎಲ್ಲಿ ಬರುತ್ತೆ ಸರ್? ಆಸ್ಟ್ರೇಲಿಯಾ ಕಾಂಟಿನೆಂಟ್ ನೋಡಿ ಈ ಭಾಗದಲ್ಲಿ ಬರುತ್ತೆ, ಇದು ಆಸ್ಟ್ರೇಲಿಯಾ ಕಾಂಟಿನೆಂಟ್. ಇಲ್ಲಿ ಕ್ವಶನ್ ಏನ್ ಕೇಳಿದಾನೆ, ಅಂಟಾರ್ಟಿಕಾದಲ್ಲಿ ದಕ್ಷಿಣ ಅಯಸ್ಕಾಂತೀಯ ಧ್ರುವವು ಆಸ್ಟ್ರೇಲಿಯಾದ ಯಾವ ಕಡೆಗೆ ಬರುತ್ತದೆ ಅಂತ ಕ್ವಶನ್ ಕೇಳಿದಾನೆ. ಸೊ ಹಾಗಾಗಿ ತುಂಬಾ ಡಿಫ್ರೆಂಟ್ ಆಗಿದೆ ಕ್ವಶನ್, ಹಾಗಾಗಿ ತುಂಬಾ ಡಿಫ್ರೆಂಟ್ ಆಗಿ ಆನ್ಸರ್ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡಿ ಇದಕ್ಕೆ ಸರಿಯಾದಂತ ಉತ್ತರ ಯಾವುದು ಸರ್ ಅಂದ್ರೆ 140 ಡಿಗ್ರಿಯಿಂದ 140 ಡಿಗ್ರಿಯಿಂದ ಅಂದ್ರೆ ಇಲ್ಲಿ 0 ಇಂದ 180 ವರೆಗೂ ಇದೆ. ಇಲ್ಲಿ 0 ಡಿಗ್ರಿಯಿಂದ 180 ವರೆಗೂ ಇದೆ. ಇಲ್ಲಿ ಅವನು ವಿಶೇಷವಾಗಿ ಏನಿದೆ ಕ್ವಶನ್, ಯಾವ ಡಿಗ್ರಿಯಿಂದ ಯಾವ ಡಿಗ್ರಿಗೆ ಬರುತ್ತೆ ಅಂತ ಬಂದಾಗ ನೋಡಿ, ಇಲ್ಲಿ 0 to 180 140 ಡಿಗ್ರಿಯಿಂದ ಸ್ಟಾರ್ಟ್ ಆಗಿದ್ದು ಪಶ್ಚಿಮಕ್ಕೆ ಹೋಗಲ್ಲ, ಆಸ್ಟ್ರೇಲಿಯಾ ಪೂರ್ವಕ್ಕೆ ಹೋಗಲ್ಲ. ಆಸ್ಟ್ರೇಲಿಯಾ ಯಾವ ಕಡೆಗಿದೆ? ಪೂರ್ವದ ಕಡೆಗೆ ಇರೋದ್ರಿಂದ 140 ಡಿಗ್ರಿಯಿಂದ ಪೂರ್ವಕ್ಕೆ ಇರೋದ್ರಿಂದ 140 ಡಿಗ್ರಿಯಿಂದ 150 ಡಿಗ್ರಿ ಪೂರ್ವಕ್ಕೆ ಅನ್ನೋದು ನಿಮ್ಗೆ ಇಲ್ಲಿ ಸರಿಯಾದಂತ ಉತ್ತರ ಆಗಿದೆ. ಅರ್ಥ ಆಗಿದೆ ಅನ್ಕೋತೀನಿ. ಯಾಕಂದ್ರೆ 140 ಇಲ್ಲಿ 0 to 180 ಡಿಗ್ರಿ ರೇಖಾಂಶ ಇದೆ. ಆಸ್ಟ್ರೇಲಿಯಾ ಖಂಡ ಅನ್ನೋದು ಇಲ್ಲಿದೆ, ಅಂಟಾರ್ಟಿಕಾ ಅನ್ನೋದು ಇಲ್ಲಿದೆ. ಅಂದ್ರೆ ಅಂಟಾರ್ಟಿಕಾ ಖಂಡ ಆಸ್ಟ್ರೇಲಿಯಾದ ಈ ಭಾಗದವರೆಗೂ ವಿಸ್ತರಿಸಿದೆ. ಹಾಗಾಗಿ ನಮ್ಗೆ ಇದು ಯಾವ ಭಾಗದಲ್ಲಿ ಕಂಡು ಬರುತ್ತೆ ಅನ್ನೋದು ಅಧಿಕೃತವಾಗಿ ಕೇಳೋದಾದ್ರೆ 140 ಡಿಗ್ರಿಯಿಂದ ಸ್ಟಾರ್ಟ್ ಆಗಿ 140 ಡಿಗ್ರಿಯಿಂದ ಸ್ಟಾರ್ಟ್ ಆಗಿ ಇದು ಅಪ್ ಟು ಎಲ್ಲಿವರೆಗೂ ಎಕ್ಸ್ಟೆಂಡ್ ಆಗಿದೆಯಪ್ಪ ಅಂದ್ರೆ 150 ಡಿಗ್ರಿ ವರೆಗೂ ಕೂಡ ಇದು ಎಕ್ಸ್ಟೆಂಡ್ ಆಗಿದೆ. 150 ಡಿಗ್ರಿ ವರೆಗೂ ಕೂಡ ಇದು ಎಕ್ಸ್ಟೆಂಡ್ ಆಗಿದೆ ಅಂತೇಳಿ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ 140 ಡಿಗ್ರಿಯಿಂದ 150 ಡಿಗ್ರಿ ಪೂರ್ವದವರೆಗೆ ಕಂಡು ಬರುತ್ತೆ ಅಂತೇಳಿ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಮುಂದಿನ ಕ್ವಶನ್, ಕೆಳಗಿನ ಯಾವೆರಡು ಮಿಸಿಪಿ ನದಿಯ ಪಶ್ಚಿಮ ಕಡೆಗೆ ಉಪನದಿಗಳಾಗಿ ಕಂಡು ಬರುತ್ತವೆ ಅಂದ್ರೆ ಅದನ್ನ ನೋಡಿ ನೇರವಾಗಿ ಕೇಳೋದನ್ನ ಇಂಡೈರೆಕ್ಟ್ ಆಗಿ ಕೇಳಿದೇನೆ ಅಷ್ಟೇ. ಯಾವೆರಡು ಮಿಸಿಪಿ ನದಿಯ ಪಶ್ಚಿಮದ ಕಡೆಗೆ ಉಪನದಿಗಳಾಗಿ ಕಂಡು ಬರುತ್ತವೆ ಅಂದ್ರೆ ಮಿಸಿಪ್ಪಿ ನದಿ, ಮಿಸಿಪ್ಪಿ ಅಂಡ್ ಮಿಸೋರಿ. ಯಾಕಂದ್ರೆ ಮಿಸಿಪ್ಪಿ ನದಿ ಅಂತ ಬಂದಾಗ ನಿಮ್ಗೆ ಗೊತ್ತಿರಲಿ, ಮಿಸಿಪ್ಪಿ ನದಿಯು ಯಾವ ಡೆಲ್ಟಾವನ್ನ ನಿರ್ಮಾಣ ಮಾಡುತ್ತೆ ಅಂತ ಕೇಳ್ತಾನೆ. ಅರ್ಥ ಆಯ್ತಲ್ಲ? ಮಿಸೋರಿ ನದಿ ಯಾವ ಡೆಲ್ಟಾವನ್ನ ನಿರ್ಮಾಣ ಮಾಡುತ್ತೆ ಅಂತ ಕೇಳ್ತಾನೆ. ಸರಿ, ಮಿಸಿಪ್ಪಿ ನದಿಯಿಂದ ನಿರ್ಮಾಣ ಆಗುವಂತ ಡೆಲ್ಟಾವನ್ನ ಕಾಮೆಂಟ್ ಮಾಡಿ ನೋಡೋಣ. ಯಾಕಂದ್ರೆ ನೀವು ಕೂಡ ಇಂಟರ್ಗ್ರೇಟ್ ಮಾಡ್ತಾ ಹೋಗ್ಬೇಕು.
ಇಲ್ಲಾಂದ್ರೆ ನಿಮ್ಗೆ ಇದು ಅರ್ಥ ಆಗಲ್ಲ ಕ್ವಶನ್ಸ್. ಇಲ್ಲಿ ನೋಡಿ, ಇದು ಯಾವ ಉಪನದಿಗಳು ಅಂತ ಬಂದಾಗ ಎ ಕೊಲಂಬಿಯಾ ನದಿ ಮತ್ತು ಸ್ನೇಕ್ ನದಿ, ಕೊಲರಾಡೋ ಮತ್ತು ರಯಾಗ್ರಾಂಡೋ ನದಿ, ಟೆನೆನ್ಸಿ ನದಿ, ಒಹಿಯೋ ನದಿ, ಅರಕಾನಸ್ ನದಿ ಮತ್ತು ರೆಡ್ ನದಿ ಅಂತ ಇದೆ. ಅಂದ್ರೆ ಮಿಸಿಪ್ಪಿ ನದಿಯ ಉಪನದಿಗಳು ಯಾವುದು ಅಂತ ಬಂದಾಗ ಸರಿಯಾದಂತ ಉತ್ತರ ಅರಕಾನಸ್ ಮತ್ತು ರೆಡ್ ನದಿ ಏನ್ ಬರುತ್ತೆ, ಆಪ್ಷನ್ ಡಿ. ಅರಕಾನಸ್ ಮತ್ತು ನದಿ ಮತ್ತು ರೆಡ್ ನದಿ ಅಂತ ಏನ್ ಬರುತ್ತೆ, ಇವು ವಿಶೇಷವಾಗಿ ಮಿಸಿಪ್ಪಿ ನದಿಯ ಉಪನದಿಗಳು ಅಥವಾ ಪಶ್ಚಿಮದಿಂದ ಬಂದು ಸೇರುವಂತ ಉಪನದಿಗಳು ಅಂತೇಳಿ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ. ಇನ್ನ ಪದರಗಳಲ್ಲಿ ಸಮೋಷ್ಣ ವಲಯದ ಪದರ ಯಾವುದು ಅಂತ ಕೇಳಿದಾನೆ. ಕ್ವಶನ್ ತುಂಬಾ ಡಿಫ್ರೆಂಟ್ ಆಗಿದೆ, ಆದ್ರೆ ತುಂಬಾ ಈಸಿ ಆಗಿದೆ, ಅರ್ಥ ಮಾಡ್ಕೊಬೇಕಷ್ಟೇ. ಪದರಗಳಲ್ಲಿ ಅಂತ ಬಂದಾಗ ಇಲ್ಲಿ ನೋಡಿ, ನಮ್ಗೆ ಭೂಮಿಯ ವಾಯುಮಂಡಲದಲ್ಲಿ 5 ಲೇಯರ್ಗಳು ಬರ್ತವೆ. ಇಲ್ಲಿ ನೋಡಿ, ಭೂಮಿಯ ಮೇಲ್ಮೈ ಅಂತ ನಾವು ಇದನ್ನ ಕನ್ಸಿಡರ್ ಮಾಡಿದಾಗ 5 ಲೇಯರ್ಗಳು ಬರ್ತವೆ. ಮೊದಲನೇದನ್ನ ನಾವು ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮೀಸೋಸ್ಪಿಯರ್, ಥರ್ಮೋಸ್ಪಿಯರ್, ಎಕ್ಸೋಸ್ಪಿಯರ್ ಅಂತ ಕರಿತೀವಿ. ಇಲ್ಲಿ ಪದರಗಳಲ್ಲಿ ಸಮೋಷ್ಣ ವಲಯದ ಪದರ ಯಾವುದೆಂದರೆ ಅಂದ್ರೆ ಇಲ್ಲಿಗೆ ನಮ್ಗೆ ಏನಿದೆ ಎಂಡ್ ಆಗತ್ತೆ, ಟ್ರೋಪೋಸ್ಪಿಯರ್ ನಮ್ಗೆ ಏನಿಲ್ಲ ಎಂಡ್ ಆಗತ್ತೆ. ಈ ಟ್ರೋಪೋಸ್ಪಿಯರ್ ನ ನಂತರ ಬರದೆ ಸಮೋಷ್ಣ ವಲಯ ಅಥವಾ ಸ್ಟ್ರಾಟೋಸ್ಪಿಯರ್ ಕಂಡು ಬರುತ್ತೆ, ಸಮೋಷ್ಣ ವಲಯ ಕಂಡು ಬರುತ್ತೆ. ಹಾಗಾದ್ರೆ ಇದರ ಪದರ ಯಾವುದು ಅಂತ ಬಂದಾಗ ನೋಡಿ, ಸಮೋಷ್ಣ ವಲಯದ ಪದರ ಯಾವುದು ಅಂತ ಬಂದಾಗ ನಾವು ಅದನ್ನ ಏನಂತ ಕರಿತೀವಪ್ಪ ಅಂದ್ರೆ ಟ್ರೋಪೋಸ್ಪಿಯರ್ ಅಂತಾನೆ ಕರಿತೀವಿ. ಏನಂತ ಕರಿತೀವಿ? ಟ್ರೋಪೋಸ್ಪಿಯರ್. ಪದರ ಸಮೋಷ್ಣ ವಲಯದ ಪದರ ಯಾವುದು ಅಂತ ಬಂದಾಗ ಇದಕ್ಕೆ ಸರಿಯಾದಂತ ಉತ್ತರ ಅಂತೇಳಿ ನಾವು ಸರಿಯಾದಂತ ಉತ್ತರ ಸಮೋಷ್ಣ ವಲಯದ ಪದರ ಯಾವುದು ಅಂತ ಬಂದಾಗ ಸರಿಯಾದಂತ ಉತ್ತರ ಯಾವುದು ಅಂತ ಬಂದಾಗ ಸ್ಟ್ರಾಟೋಸ್ಪಿಯರ್. ಯಾವ್ದನ್ನ ಕನ್ಸಿಡರ್ ಮಾಡ್ತೀವಪ್ಪ ಅಂದ್ರೆ ಸ್ಟ್ರಾಟೋಸ್ಪಿಯರ್ ಅನ್ನ ಸರಿಯಾದಂತ ಪದರ ಅಂತೇಳಿ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಸ್ಟ್ರಾಟೋಸ್ಪಿಯರ್. ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್. ಅಂದ್ರೆ ಇದು ಕನ್ನಡದಲ್ಲಿದೆ, ಕನ್ನಡದಲ್ಲಿ ಇದನ್ನ ಇಂಗ್ಲಿಷ್ ಅಲ್ಲಿ ಯಾವ ಪದರದಲ್ಲಿ ಕಂಡು ಬರುತ್ತೆ ಅಂತ ಬಂದಾಗ ಸ್ಟ್ರಾಟೋಸ್ಪಿಯರ್ ಅಲ್ಲಿ ಕಂಡು ಬರುತ್ತೆ ಅಂತೇಳಿ ನಾವು ಆನ್ಸರ್ ಅನ್ನ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಅದೊಂದು ಕನ್ಫ್ಯೂಷನ್ ಆಗ್ಬಿಡಿ. ಸಿ ಸರಿಯಾದಂತ ಉತ್ತರ ಸಮೋಷ್ಣ ಮಂಡಲದ ಪದರ ಸ್ಟ್ರಾಟೋಸ್ಪಿಯರ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಇನ್ನ ಕ್ವಶನ್ ನೋಡಿ, ಭೂಗೋಳ ಶಾಖೆಗೆ ಸಂಬಂಧಪಟ್ಟಂತ ಇದೆ. ಇದು ವಿಶೇಷವಾಗಿ ಕ್ವಶನ್ ಏನಿದೆಯಪ್ಪ ಅಂದ್ರೆ ಭೂಗೋಳ ಶಾಸ್ತ್ರದ ಯಾವೆರಡು ಉಪಶಾಖೆಗಳು ಭೌತಿಕ ಭೂಗೋಳ ಶಾಸ್ತ್ರದ ಭಾಗಗಳೆಂದು ಪರಿಗಣಿಸಲಾಗಿದೆ. ಯಾಕಂದ್ರೆ ಭೂಗೋಳ ಅಂತ ಬಂದಾಗ ಇದರಲ್ಲಿ ಪ್ರಾಕೃತಿಕ ಭೂಗೋಳ ಇದೆ, ಪ್ರಪಂಚದ ಭೂಗೋಳ ಇದೆ, ಭಾರತದ ಭೂಗೋಳ ಇದೆ, ರಾಜಕೀಯ ಭೂಗೋಳ ಇದೆ. ಎಲ್ಲ ಭೂಗೋಳವನ್ನು ಒಳಗೊಂಡಿರುವಂತ ಭೂಗೋಳದಲ್ಲಿ ಯಾವ ಉಪಶಾಖೆಗಳು ಭೌತಿಕ ಭೂಗೋಳ ಶಾಸ್ತ್ರದ ಭಾಗಗಳಿದಾವೆ ಅಂತ ಕೇಳಿದ್ದೇನೆ. ಭೌತಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ನೋಡಿ, ವಸತಿ ಭೂಗೋಳ ಶಾಸ್ತ್ರ ಮತ್ತು ಜೀವ ಭೂಗೋಳ ಶಾಸ್ತ್ರವು, ವಸತಿ ಭೂಗೋಳ ಮತ್ತು ಜೀವ ಭೂಗೋಳ ಶಾಸ್ತ್ರವು ನಮ್ಮ ಭೌತಿಕ ಭೂಗೋಳಕ್ಕೆ ಸಂಬಂಧಪಟ್ಟಂತ ಭಾಗ ಅಂತೇಳಿ ನಾವು ಅದನ್ನ ಪರಿಗಣಿಸಿದೀವಿ. ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಸಿ, ಸರಿಯಾದ ಉತ್ತರ ಅಂತೇಳಿ ಕನ್ಸಿಡರ್ ಮಾಡ್ತೀವಿ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ, ಮರಿಬಾರದು. ಇನ್ನು ನೆಕ್ಸ್ಟ್ ಭೂ ಆಂತರಿಕ ಸ್ತರಗಳಲ್ಲಿ ಒಂದು ಕಡಿಮೆ ಅರಿಯುವಿಕೆಯು ಮತ್ತು ಕಡಿಮೆ ವೇಗ ಮುಂತಾದ ಗುಣಲಕ್ಷಣಗಳನ್ನ ಹೊಂದಿದೆ. ಅವುದು ಯಾವುದೆಂದರೆ ಹೊರಕವಚದ ಅತಿ ಮೇಲ್ಭಾಗ, ಹೊರಕವಚದ ಮಧ್ಯಭಾಗ, ಮ್ಯಾಂಟಲ್ನ ಅತಿ ಮೇಲ್ಭಾಗ, ಮ್ಯಾಂಟಲ್ನ ಕೆಳಭಾಗ ಅಂತ ಇದೆ. ಇಲ್ಲಿ ನೋಡಿ ವಿಶೇಷವಾಗಿದೆ ಇದು ಕ್ವಶನ್. ಯಾಕಂದ್ರೆ ಮ್ಯಾಂಟಲ್ ಅಂತ ಬಂದಾಗ ನಿಮ್ಗೆ ಮ್ಯಾಂಟಲ್ ನಮ್ಗೆ ಎಲ್ಲಿದೆ ಅನ್ನೋದು ಮೊದಲು ಗೊತ್ತಿರಬೇಕು. ಇಲ್ಲಿ ನೋಡಿ 60 ಕಿಲೋಮೀಟರ್ ಇಂದ 2900 ಕಿಲೋಮೀಟರ್, 60 ಕಿಲೋಮೀಟರ್ ಇಂದ 2900 ಕಿಲೋಮೀಟರ್ ವರೆಗೆ ವ್ಯಾಪಿಸಿರುವಂತ ಪದರವನ್ನೇ ನಾವು ಮ್ಯಾಂಟಲ್ ಪದರ ಅಂತ ಕರಿತೀವಿ. ಹಿಂಗಿದೆ ಮ್ಯಾಂಟಲ್ ಪದರ. ಇಲ್ಲಿ ಇರುವಂತ ಮ್ಯಾಂಟಲ್ ಪದರದಲ್ಲಿ ನೋಡಿ, ಒಂದು ಕಡಿಮೆ ಅರಿಯುವಿಕೆ ಮತ್ತು ಕಡಿಮೆ ವೇಗ ಮುಂತಾದ ಲಕ್ಷಣಗಳನ್ನ ಯಾವುದು ಹೊಂದಿದೆ ಅಂತ. ಯಾಕಪ್ಪ ಅಂದ್ರೆ ಮ್ಯಾಂಟಲ್ ಪದರದಲ್ಲಿ ಶಿಲಾಪಾಕ ಅಥವಾ ಮ್ಯಾಗ್ಮಾ ಕ್ರಿಯೇಟ್ ಆಗತ್ತೆ. ಶಿಲಾಪಾಕ ಅಥವಾ ಮ್ಯಾಗ್ಮಾ ಯಾಕೆ ಕ್ರಿಯೇಟ್ ಆಗಿರುತ್ತಪ್ಪ ಅಂದ್ರೆ ಇಲ್ಲಿರುವಂತ ಸಾಲಿಡ್ ರೂಪದ ಅಂಶಗಳು ಯಾವ್ದು ಸರ್? ಸಾಲಿಡ್ ಅಂತ ಬಂದಾಗ ಸಿಲಿಕಾನು, ಅಲ್ಯೂಮಿನಿಯಂ, ಮೆಗ್ನೇಷಿಯಂ. ಸಿಲಿಕಾನ್, ಅಲ್ಯೂಮಿನಿಯಂ ಅಂಡ್ ಮೆಗ್ನೇಷಿಯಂ ಖನಿಜಗಳು, ಸಿಲಿಕಾನ್, ಅಲ್ಯೂಮಿನಿಯಂ ಮತ್ತು ಮೆಗ್ನೇಷಿಯಂ ಖನಿಜಗಳು ಹೆಚ್ಚು ಉಷ್ಣಾಂಶ ಮತ್ತು ಒತ್ತಡದಿಂದಾಗಿ ಸಾಲಿಡ್ ರೂಪದಿಂದ ಇವು ಸೆಮಿ ಸಾಲಿಡ್ ಅಥವಾ ಅದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಅರೆಘನ ರೂಪ ಅಂತ ಕರಿತೀವಿ. ಅರೆಘನ ರೂಪಕ್ಕೆ ತಿರುಗಿದಂತೆ ಇವು ಏನಾಗ್ತಾವಪ್ಪ ಅಂದ್ರೆ
ನೋಡಿ ಇಲ್ಲಿ ಗ್ಯಾಸ್ ರೂಪದಲ್ಲಾಗಿದ್ದು ಲಿಕ್ವಿಡ್ ರೂಪದಲ್ಲಾಗಿದ್ದು ಫೋರ್ಸ್ ಆಗಿ ಆಚೆಗೆ ಹೋಗ್ತವೆ. ಬಟ್ ಅರೇಗನ ರೂಪದಲ್ಲಿರುವಂತ ವಸ್ತುಗಳು ಏನಾಗೋಗ್ತಾವಪ್ಪ ಅಂದ್ರೆ ಈಸಿಯಾಗಿ ಆಚೆಗೆ ಹೋಗಕ್ಕಾಗಲ್ಲ. ಹಾಗಾಗಿ ನೋಡಿ ಮ್ಯಾಂಟಲ್ ನ ಅತಿ ಮೇಲ್ಭಾಗ ಅಂದ್ರೆ ಮ್ಯಾಂಟಲ್ ನ ಮೇಲ್ಭಾಗಕ್ಕೆ ಹೋದಂತೆ ಈ ಭೂಮಿಯ ಒಂದು ವೆಂಟ್ ಏನ್ ಓಪನ್ ಆಗಿರುತ್ತೆ ಅದು ಕಡಿಮೆ ಓಪನ್ ಆಗಿರುತ್ತೆ. ಸೆಮಿ ಸಾಲಿಡ್ ರೂಪದಲ್ಲಿರುವಂತ ಅಂಶಗಳು ಸರಾಗವಾಗಿ ಆಚೆ ಹೋಗಲು ಸಾಧ್ಯವಿಲ್ಲ. ಹಾಗಾಗಿ ಆ ಭಾಗದಲ್ಲಿ ನಮ್ಗೆ ಏನ್ ಕಂಡು ಬರುತ್ತಪ್ಪ ಅಂದ್ರೆ ಕಡಿಮೆ ಹರಿಯುವಿಕೆ ಮತ್ತು ಕಡಿಮೆ ವೇಗದ ಗುಣಲಕ್ಷಣಗಳು ಮ್ಯಾಂಟಲ್ ನ ಅತಿ ಮೇಲ್ಭಾಗದಲ್ಲಿ ಕಂಡು ಬರುತ್ತವೆ. ಹಾಗಾಗಿ ಸರಿಯಾದಂತ ಉತ್ತರ ಯಾವುದು ಅಂತ ಬಂದಾಗ ಸ್ನೇಹಿತರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಮ್ಯಾಂಟಲ್ ನ ಮೇಲ್ಭಾಗ. ನೋಡಿ ಇದಿಷ್ಟು ಇವತ್ತಿನ ಕ್ವಶನ್ಸ್ಗೆ ಸಂಬಂಧಪಟ್ಟಂತೆ, ಇವತ್ತಿನ ವಿಶೇಷವಾದಂತ ಕ್ವಶನ್ಸ್ಗೆ ಸಂಬಂಧಪಟ್ಟಂತೆ. ಯಾಕಂದ್ರೆ ಇವತ್ತು 4 ಕ್ವಶನ್ಸ್ ಗಳನ್ನು ಕೂಡ ಅನಾಲಿಸಿಸ್ ಮಾಡುವಂತ ಯಾವ ಆಪ್ಷನ್ಸ್ ಗಳು ಇಲ್ಲ. ಯಾಕಂದ್ರೆ ಒಂದು ಆಪ್ಷನ್ಸ್ ಅಷ್ಟೇ ಎಕ್ಸ್ಪ್ಲೇನ್ ಮಾಡಕ್ಕಿರೋದು. ಯಾಕಂದ್ರೆ ಇವೆಲ್ಲವೂ ಕೂಡ ಒಂಥರ ಅಪ್ಲೈಡ್ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಕ್ವಶನ್ಸ್ ಗಳಾಗಿರೋದ್ರಿಂದ ಹೆಚ್ಚು ಇದನ್ನ ಅನಾಲಿಸಿಸ್ ಮಾಡಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ಯಾವೂ ಕೂಡ ಕ್ವಶನ್ಸ್ ನೇರವಾಗಿಲ್ಲ, ಎಲ್ಲವೂ ಕೂಡ ಅಪ್ಲೈಡ್ ರೂಪದಲ್ಲಿ ಇರೋದ್ರಿಂದನೂ ಎಲ್ಲವೂ ಕೂಡ ಸ್ವಲ್ಪ ವಿಚಿತ್ರವಾಗಿರೋದ್ರಿಂದ ಇದು ಸ್ವಲ್ಪ ನಿಮ್ಗೆ 4 ಆಪ್ಷನ್ಸ್ ಗಳನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ತುಂಬಾ ಅಂದ್ರೆ ಏನೂ ಇಲ್ಲ, ಅಲ್ಲಿ ಆಪ್ಷನ್ಸ್ ಇಲ್ಲ, ಅಪ್ಲೈಡ್ ಮಾಡೋಕೆ ಯಾವುದೇ ಆಪ್ಷನ್ಸ್ ಇಲ್ಲ. ಹಾಗಾಗಿ ನಾನು ಇವತ್ತು ಸಾಧ್ಯವಾದಷ್ಟು ನಿಮ್ಗೆ ಒಂದು 18 ರಿಂದ 19 ಕ್ವಶನ್ಸ್ ಗಳು ಹೇಗಿರ್ತವೆ, ಮುಂದೆ ಹಿಂಗೆ ಬರ್ತವೆ ಅಂತ ಹೇಳಕ್ ಬರಲ್ಲ, ಬಟ್ ಹೇಗಿರ್ತವೆ ಕ್ವಶನ್ಸ್ ಗಳನ್ನ ಯಾವೆಲ್ಲ ಡಿಫ್ರೆಂಟ್ ಆಗಿ ಕೇಳಬಹುದು ಅನ್ನೋದಕ್ಕೆ ನಿದರ್ಶನಗಳೊಂದಿಗೆ ನಿಮ್ಮ ಮುಂದೆ ಎಕ್ಸ್ಪ್ಲೈನ್ ಅನ್ನ ಮಾಡಿದೀನಿ. ಸೊ ಹಾಗಾಗಿ ಮುಂದಿನ ತರಗತಿಯಲ್ಲಿ ಮತ್ತೊಂದು HSTR ಗೆ ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಿಕೆಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಅಲ್ಲಿವರೆಗೂ ಈ ವಿಡಿಯೋವನ್ನ ಶೇರ್ ಮಾಡಿ. ಅರ್ಥ ಆಯ್ತಲ್ಲ? ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್.